ಅನುಮತಿ ಕೊಡದೇ ಇದ್ರೆ ಇದರ ತನಿಖೆ ಯಾವ ರೀತಿ ಇರುತ್ತೆ? ಮತ್ತೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಹೋದರೆ ಯಾವುದನ್ನು ತನಿಖೆ ಮಾಡೋಕ್ಕೆ ಆಗಲ್ಲ. ಅದರ್ವೈಸ್ ಪೊಲೀಸ್ನವರು ಯಾರಾದರೂ ಮಾಡಬೇಕಷ್ಟೇ, ಅವರು ಮಾಡೋ ಪ್ರಶ್ನೆ ಏನಿಲ್ಲ. ಅನುಮತಿ ಕೊಡದೆ ಹೋದರೆ ಅದರ ಮೇಲೆ ಮುಖ್ಯಮಂತ್ರಿಗಳ ಮೇಲಾಗಲಿ ಯಾವುದೇ ಮಂತ್ರಿಗಳ ಮೇಲಾಗಲಿ ಕಾನೂನು ಕ್ರಮ ಜರುಗಿಸೋದಕ್ಕೆ ಅವಕಾಶ ಇಲ್ಲ. ಸರ್, ಮತ್ತು ಈ ಪ್ರಾಸಿಕ್ಯೂಷನ್ ಅಂದ್ರೆ ಏನು ಮತ್ತು ಅದು ಯಾವ ರೀತಿ ಅಂದರೆ ಈಗ ಕ್ರಿಮಿನಲ್ ಕಾನೂನನ್ನು ಪ್ರಾರಂಭ ಮಾಡಬೇಕಾದ್ರೆ 2 ವಿಧಾನ ಇದೆ. ಮೊದಲನೇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು FIR ರಿಜಿಸ್ಟರ್ ಮಾಡ್ಬೋದು. ಅವರು ಆ ಥರ ಮಾಡದೇ ಇದ್ದ ಪಕ್ಷದಲ್ಲಿ ನೀವು ನ್ಯಾಯಾಲಯಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ನೇರವಾಗಿ ದಾಖಲಿಸ್ಬೋದು. ಆದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಕಾನೂನು ಕ್ರಮ ಜರುಗಿಸಬೇಕಾದ್ರೆ ಈ ರೀತಿಯಾದಂಥ ಸಂಬಂಧಪಟ್ಟ ನೇಮಕಾತಿ ಯಾರು ಅಧಿಕಾರ ಇದೆಯೋ ಅವರ ಅನುಮತಿ ತೆಗೆದುಕೊಳ್ದಲೇ ಯಾವುದೇ ಕ್ರಿಮಿನಲ್ ಕಾನೂನನ್ನು ಜರುಗಿಸೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಲ್ಲಿ ಪೊಲೀಸ್ನವರು ಯಾವುದನ್ನು FIR ರಿಜಿಸ್ಟರ್ ಮಾಡಿಲ್ಲ. ಯಾರೇ ಒಂದು ಪ್ರೈವೇಟ್ ಪರ್ಸನ್ ಆತ ಏನಾದರೂ ಇದರಲ್ಲಿ ದೂರನ್ನು ಕೊಡ್ತೀನಿ ಅಂದರೆ ಅದಕ್ಕೂ ಸಹ ಸ್ಯಾಂಕ್ಷನ್ ಇಲ್ಲದಲೇ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ನ್ಯಾಯಾಲಯದಲ್ಲಿ ಮೊದಲೇ ಒಂದು ಅರ್ಜಿಯನ್ನು ಹಾಕಿ ಆನಂತರ ಪ್ರಾಸಿಕ್ಯೂಷನ್ ಅನುಮತಿ ಕೇಳಬಹುದು ಅಥವಾ ಅನುಮತಿ ಮೊದಲು ಅರ್ಜಿ ಹಾಕಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಂತರ ಕೇಳಬೇಕು. ಸರ್, ಈಗ ಈ ಕೇಸಲ್ಲಿ ಅರ್ಜಿ ಈಗ ಅರ್ಜಿ ಹಾಕಿಲ್ದಲೇ ಇರೋದ್ರಿಂದ ನನ್ನ ಪ್ರಕಾರ ಇದರಲ್ಲಿ ಗವರ್ನರ್ ಅವರು ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ನ್ಯಾಯಾಲಯದ ಮುಂದೆ ಯಾವ ಕಂಪ್ಲೇಂಟು ಇಲ್ಲ. ಕಾಗ್ನಿಸೆನ್ಸ್ ಯಾವಾಗ ಏನು ನ್ಯಾಯಾಲಯ ತಗೋತಾರೋ ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಇರಬೇಕಾಗುತ್ತೆ. ಬಟ್ ಇವ್ರು ಕಂಪ್ಲೇಂಟೇ ಹಾಕಿಲ್ವಲ್ಲ. ಸರ್, ಈಗ ನೋಟಿಸನ್ನು ಕೂಡ ರಾಜ್ಯಪಾಲರ ಕಚೇರಿಯಿಂದ ಒಂದು ಇಶ್ಯೂ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ. ಹೌದು, ರಾಜ್ಯಪಾಲರು ನೋಟಿಸ್ ಇಶ್ಯೂ ಮಾಡಿದರೆ ಅದಕ್ಕೆ ಸಕಾರಣವನ್ನು ಕೊಡ್ಬೋದು ಅಥವಾ ನೋಟಿಸನ್ನೇ ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡಿದ್ರು ಮಾಡ್ಬೋದು. ಸರ್, ಈಗ ಇವತ್ತು ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಮತ್ತೆ ಅಂತೇಳಿ ಅದು ಈಗ ಸಾಧ್ಯತೆ ಎಷ್ಟರ ಮಟ್ಟಿಗೆ ಫಲಪ್ರದ ಅಲ್ಲ, ವಿವರಣೆ ಕೊಡ್ಬೋದು. ವಿವರಣೆ ಕೊಟ್ಟ ಮೇಲೆ ರಾಜ್ಯಪಾಲರು ಅದರ ಮೇಲೆ ವಿವರವಾದಂಥ ಆದೇಶ ಕೊಡಬೇಕಾಗುತ್ತೆ, ಅವರು ಗಮನಿಸಬೇಕಾಗುತ್ತೆ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಕಾನೂನು ಕ್ರಮ ಜರುಗಿಸ್ಕೋಬೇಕಾದ್ರೆ ಸರಳವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಸುಮ್ಮನೆ ಮೇಲ್ನೋಟಕ್ಕೆ ಯಾವುದು ಪರಿಶೀಲನೆ ಮಾಡೋದಲ್ಲ ಆದೇಶ ಕೊಟ್ಟರೆ ನ್ಯಾಯಾಲಯದಲ್ಲೂ ಸಹ ನಿಲ್ಲೋಲ್ಲ. ಹಾಗಾಗಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಈಗ ಆ ಮೂಡಾದಲ್ಲಿ ಆದಾಗ ಆ ಅಧಿಕಾರಿಗಳು ಯಾರದ್ದು ಇನ್ವಾಲ್ವ್ಮೆಂಟ್ ಇದೆ ಅವ್ರ ಮೇಲೂ ದೂರು ಕೊಡಬೇಕಾಗುತ್ತೆ. ಯಾರ್ಯಾರು ಅಧಿಕಾರಿಗಳಿದ್ದರು, ಆಗಿರ್ತಕ್ಕಂಥ ಮಂತ್ರಿಗಳ ಮೇಲೆ ಏನಾದರೂ ಬರುತ್ತಾ ಅದನ್ನು ನೋಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅದ್ರ ಮೇಲೂ ಯೋಚನೆ ಮಾಡಬೇಕಾಗುತ್ತೆ. ಸರ್, ಅಂದರೆ ಈಗ ಮುಖ್ಯಮಂತ್ರಿಗಳು ನಾವು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆದರೆ ಈ ಹಿಂದೆ ಇದ್ದಂಥವ್ರ ಮೇಲೂ ಸಹ ಇದು ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತಾ ಅಥವಾ ಅವ್ರದ್ದು ಏನಾದ್ರು ಪಾತ್ರ ಇದ್ದರೆ ಅವ್ರ ಮೇಲೂ ಅನುಮತಿ ತೊಗೋಬೇಕಾಗುತ್ತೆ. ಅವ್ರದ್ದು ಪಾತ್ರ ಇದ್ದರೆ, ಯಾರದ್ದು ಪಾತ್ರ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಪಾತ್ರ ಇದ್ದರೆ ಅವ್ರ ಮೇಲೂ ಅನುಮತಿ ತೊಗೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದೆಲ್ಲ ಅಧಿಕಾರ ಬಿಟ್ಟರೆ ಅನುಮತಿ ತೊಗೋಬೇಕಾಗಿರಲಿಲ್ಲ. ಈಗ ಅಧಿಕಾರ ತ್ಯಜಿಸಿದ್ರು ಅವ್ರ ಮೇಲೂ ಅನುಮತಿ ತೊಗೋಬೇಕಾಗುತ್ತೆ. ಸರ್, ಮತ್ತು ಇವತ್ತಿನ ಒಂದು ಕ್ಯಾಬಿನೆಟ್ ನಿರ್ಣಯ ಏನಿದೆ ಆ ಒಂದು ನಿರ್ಣಯದ ಬಗ್ಗೆ ರಾಜ್ಯಪಾಲರು ಅವರೇನಾದ್ರು ಮತ್ತೆ ಪರಿಶೀಲನೆ ಮಾಡ್ಬೋದಾ ಅಥವಾ ಇಲ್ಲ? ರಾಜ್ಯಪಾಲರು ಯಾಕೆ ಪ್ರಶ್ನೆ ಮಾಡ್ತಾರೆ? ಕ್ಯಾಬಿನೆಟ್ ಏನು ನಿರ್ಣಯ ತೊಗೊಂಡ್ರು ಈ ವಿಷಯದಲ್ಲಿ ಸ್ಯಾಂಕ್ಷನ್ ಕೊಡೋ ದೃಷ್ಟಿಯಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನು ಇವರಿಗೆ ಇವ್ರ ಮೇಲೆ ಬೈಂಡಿಂಗ್ ಆಗಲ್ಲ. ಯಾರಿಗೆ? ರಾಜ್ಯಪಾಲರ ಮೇಲೆ. ಕ್ಯಾಬಿನೆಟ್ನವ್ರು ಏನು ಡಿಸಿಷನ್ ತೊಗೊಂಡ್ರು ಸಹ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರು ಆದೇಶ ಮಾಡಬೇಕಾಗುತ್ತೆ. ಸರ್, ಮತ್ತೆ ಈಗ ಸರ್ಕಾರ ಯಾವ ರೀತಿ ಒಂದು ಉತ್ತರ ಕೊಡ್ಬೋದು? ಮತ್ತೆ ಈಗ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪ್ರಸಂಗ ಉಂಟಾಗುತ್ತಾ ಅಥವಾ ಕೋರ್ಟ್ನಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ ಅವಕಾಶ ಇದೆ? ಅಂದರೆ ಈಗ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬರಬಹುದು. ಆದರೆ ಈ ಡೆಲ್ಲಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರು ಜೈಲೊಳಗಿದ್ದು ಆಡಳಿತ ಮಾಡ್ತಾ ಇದ್ದಾರಲ್ಲ, ಅದಾದ ಅವರವ್ರ ವಿವೇಚನೆಗೆ ಬಿಟ್ಟಿದ್ದು. ಕೋರ್ಟಲ್ಲಿ ಅವಕಾಶ, ಕಾನೂನು ಹೋರಾಟ ಮಾಡೋದಕ್ಕೂ ಅವಕಾಶ ಇರುತ್ತೆ. ಅವಕಾಶ ಯಾವುದೇ ಸಂದರ್ಭದಲ್ಲೂ ಸಹ ಕಾನೂನಿನ ಹೋರಾಟ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.